ಏನು ಆಟ ಆಡ್ತಾ ಇದೆಯಾ? ಹಾಂ, ನಾನು ಲಾಸ್ಟ್ ಬೆಂಚ್ ಹುಡುಗ, ನೀನು ಫಸ್ಟ್ ರ್ಯಾಂಕ್ ಹುಡುಗಿ. ಎಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ MS ಮಾಡೋದಕ್ಕೆ US-ಅಲ್ಲಿ? ನಿನ್ನ ಲೈಫ್ ನನ್ನ ಲೈಫ್ ಥರ ಹಾಳಾಗಬಾರ್ದು. ನೋಡು ಪವಿತ್ರ, ನೀನು ನನ್ನ ಲವ್ ಮಾಡ್ತಾ ಇರೋದು ಸತ್ಯ, ನಾನು ನಿನ್ನ ಲವ್ ಮಾಡ್ತಾ ಇರೋದು ಸತ್ಯ. 2 ವರ್ಷ ಆದ್ಮೇಲೆ ನಾವು ಇಬ್ರು ಲವ್ ಮಾಡ್ಬೋದು. ಅದು ಬಿಟ್ಟು MS ಮಾಡಲ್ಲ ಅಂತೀಯ ನೀನು? ನೋಡು, ನನ್ನ ಲೈಫ್ಗೋಸ್ಕರ ನಿನ್ನ ಲೈಫ್ ಹಾಳು ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಏನು ಮಾತಾಡ್ಬೇಡ, ಅರ್ಥ ಮಾಡ್ಕೋ ಪವಿತ್ರ. ನೀನು ನನ್ನ ಲವ್ ಮಾಡೋ ಸತ್ಯ ಆದ್ರೆ ನೀನು ಅಮೆರಿಕಾಗೆ ಹೋಗ್ತೀಯ ಅಷ್ಟೇ. ರಾಕೇಶ್, ನೀನ್ ಏನೇ ಹೇಳು, ನಾನು ನೀನ್ ಬಿಟ್ಟು ಹೋಗೋಕ್ಕಾಗಲ್ಲ. ಅದು ಬರೀ 2 ವರ್ಷ. ಪವಿತ್ರ, ನಮ್ಮಿಬ್ಬರು ಪ್ರೀತಿ ಸಾಧನೆ ಆಗ್ಬೇಕು ಹೊರತು ಯಾತನೆ ಆಗ್ಬಾರ್ದು. ನಮ್ಮಿಬ್ಬರು ಪ್ರೀತಿ ನಿಜ ಆಗಿದ್ರೆ ನೀನು ಅಮೆರಿಕಾಗೆ ಹೋಗ್ತೀಯ, MS ಮಾಡ್ತೀಯ ಅಷ್ಟೇ. ರಾಕೇಶ್ ಪ್ಲೀಸ್. ಟೈಮ್ ಆಗ್ತಾ ಇದೆ, ಹೊರಡು. ಛೋಟಾ ಭೀಮ್, ನನಗೆ ಯಾವ ಕೊಡೋದಿಲ್ಲ ಮಂಜನಕ್ಕೆ. ಗ್ಲೀಸರ್ ಎಲ್ಲಿಂದ ತಂದೆ? ಉಪ್ಪಿಟ್ಟು ಸಿನಿಮಾದಿಂದ. ಅದಕ್ಕೆ ಕಣ್ಣಲ್ಲಿ ನೀರು ಬರೋ ಬದಲು ಗಿರಗಿರ ಅಂತ ತಿರುಗ್ತಾ ಇದೆ. ಜಸ್ಟ್ ಮಿಸ್ ಆಗಿದ್ರೆ ನಾನು ಡ್ರಾಮಾ ಎಲ್ಲ ಅವಳು ಗೊತ್ತಾಗ್ಬಿಟ್ಟಿರೋದು. ಎಷ್ಟೋ ಜನ ಹುಡುಗಿರ ಮುಂದೆ ಡ್ರಾಮಾ ಮಾಡಿದ್ದೀನಿ, ಇದುವರೆಗೂ ಸೋತಿಲ್ಲ. ಆ ತಪ್ಪ ಸೋಲಿಲ್ಲ ಸರ್ದಾರ, ನಿನಗೆ ದೊಡ್ಡ ನಮಸ್ಕಾರ. ತೆಗೆದು ಗುದ್ದ ಅಂದ್ರೆ ಏನ್ರ ನೀವೆಲ್ಲ ಯೂತ್ಸು ಕುಡಿದು ಕುಡಿದು ಈ ದೇಶನ ಕಟ್ಟಬೇಕಾದವ್ರು ಬುಡ್ ಸಮೇತ ಕಿತ್ತು ಅಲ್ಲಾಡಿಸ್ತಾ ಇದಾರಲ್ಲೋ. ನನ್ ನೋಡ್ರು, ಅಟ್ಲೀಸ್ಟ್ ನನ್ ನೋಡ್ಕಲಿರೋ. ನೀನ್ ನೋಡಿದ್ರ ಕಲ್ತದ್ದೆಲ್ಲ ಮರ್ತೋಕತ್. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 30 ಹುಡುಗಿರ ವಿಷಯ ಮಾತಾಡ್ತೀರಾ? ಹೌದು ಬಿಡಪ್ಪ, ಹುಡುಗಿರಂದ್ರೆ ನಿನಗೆ ವಾಂತಿ. ಇವಂಗಲ್ಲ ವಾಂತಿ, ಇವ್ನ ಇಷ್ಟಪಟ್ಟು ಹುಡುಗಿಯಾರಿಗೆ ವಾಂತಿ. ಆಯ್ತಾಯ್ತು, ವಾಂತಿ ಶಾಂತಿನೆಲ್ಲ ಬಿಟ್ಬಿಡಿ. ಇನ್ನೊಂದ್ 4 ತಿಂಗಳ ನಂತರ ನನಗೂ ಪ್ರೀತಿಗೂ ಮದುವೆ. ಅತಿಥಿಗಳಾಗಿ ಬನ್ನಿ. ಲೇ, 30 ಬರೀ ಮದುವೆ, ಮಕ್ಕಳು, ಸಂಸಾರ, ಆಳು ಮೂಳು, ವಾಚು, ಉಂಗ್ರ, ಚೈನು, ಕಾಲಕ್ ಪ್ಯಾಂಟು, ಕೈಗೆ ಶರ್ಟು, ಇನ್ನರ್ ವೇರು, ಔಟರ್ ವೇರು, ಇದ್ರಲ್ಲೇ ಕಾಲ ಕಳಿತಿರಲ್ರೋ. ನನ್ ನೋಡ್ರು, ಕಟ್ಬೇಕ್ರ ಈ ದೇಶನ, ಕಟ್ಬೇಕ್ರಲ್ಲೇ. ಕಟ್ಟಿ ಕಟ್ಟಿ ಈಗ ಬೆಂಗಳೂರು ಮೈಸೂರುವರೆಗೂ ಹೋಗೈತಿ. ಇತ್ತಾಗ ತುಮಕೂರು, ಕೋಲಾರ, ಹೊಸೂರು ಹಿಂಗ ಕಟ್ಕೊಂತ ಹೋದ್ರ ಉಚ್ಚಿ ಒಯ್ಯಾಕು ಜಾಗ ಇರುದಿಲ್ಲ. ಅಲ್ಲೋ, ಬಾರಿ ದೊಡ್ಡ ಮನುಷ್ಯರಂಗ್ ಮಾತಾಡಕತ್ತಿಯಲ್ಲ. ನೀ ಏನು ಮಾಡಿಪ್ಪ ಜೀವನದಾಗ ಸಾಧನೆ? ಮಾಡಿಲ್ಲ, ಮಾಡೋಕ್ ರೆಡಿ ಆಗ್ತಾ ಇದೀನಿ. ಏನು? ಫಿಲ್ಮ್, ಸಿನಿಮಾ, ಕನ್ನಡ ಚಿತ್ರರಂಗದ ಉದ್ಧಾರ. ಸಿನಿಮಾ ಮಾಡ್ತೀಯಾ? ಸಿನಿಮಾ ಬಗ್ಗೆ ನಿನಗೇನೋ ಗೊತ್ತು? ಛೋಟಾ ಭೀಮ್, ಸಿನಿಮಾ ಬಗ್ಗೆ ನಿನಗೇನು ಗೊತ್ತು ಅಂತ ಕೇಳೋಣ, ಏನು ಗೊತ್ತಿಲ್ಲ ಅಂತ ಕೇಳೋ. ಕನ್ನಡದ ಮೊದಲ ವಾಕ್ಚಿತ್ರ ಸತೀಶ್ ಸುಲೋಚನಾ. ಕನ್ನಡದ ಮೊದಲ ನಾಯಕ ಸುಬ್ಬಯ್ಯ ನಾಯ್ಡು. ಕಾದಂಬರಿ ಆಧಾರಿತ ಮೊದಲ ಕನ್ನಡದ ಚಿತ್ರ ಕರುಣೆಯೇ ಕುಟುಂಬದ ಕಣ್ಣು. ಮೊದಲ ಬಾಂಡ್ ಚಿತ್ರ ಜೇಡರ ಬಲೆ. ಪ್ರಥಮ ಬಾರಿಗೆ ಹೊರದೇಶದಲ್ಲಿ ಚಿತ್ರೀಕರಿಸಿದ ಕನ್ನಡದ ಚಿತ್ರ ಸಿಂಗಾಪುರದಲ್ಲಿ ರಾಜಾ ಕುಳ್ಳ. ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಸಂಸ್ಕಾರ. ಅದು ನಿನಗಿಲ್ಲ. ಮೊಹಮ್ಮದ್ ರಫಿ ಆಡಿದ ಕನ್ನಡದ ಮೊದಲ ಹಾಡು ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ. ಕಿಶೋರ್ ಕುಮಾರ್ ಹಾಡಿರೋ ಕನ್ನಡ ಹಾಡು. ಆಡೋ ಆಟ ಆಡೋ, ನೀ ಆಡಿ ನೋಡು ಆಟ ಆಡೋ. ನೀ ಇಷ್ಟೆಲ್ಲ ತಿಳ್ಕೊಂಡಿ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಬಿಡು. ನೀನ ಇಷ್ಟು ತಿಳ್ಕೊಂಡಿ ಅಂದ್ರೆ ನಿಮ್ಮ ಅಪ್ಪ ಹೆಂಗಂತ? ಯು ಮೀನ್ ಮೈ ಫಾದರ್? ಐ ಆಮ್ ನಾಟ್ ಯುವರ್ ಫಾದರ್. ನಾನ್ ನಿಮ್ಮ ಅಪ್ಪನೂ ಅಲ್ಲ, ನೀನ್ ನನ್ನ ಮಗನೂ ಅಲ್ಲ. ಅಪ್ಪ, ನೀವು ಬಂಗಾರಪೇಟೆಯಲ್ಲಿ ಟೀ ಅಂಗಡಿ ಇಟ್ಟಿದ್ದು, ನಮ್ಮ ತಾಯಿ ಅಶ್ವಿನಿ ಅವರು ಟೀ ಕುಡಿದಕ್ಕೋಸ್ಕರ ಬಂದಾಗ ಅವ್ರನ್ನ ಕ್ಯಾಚ್ ಹಾಕೊಂಡು ಮದುವೆ ಆಗಿದ್ದು, ಆಮೇಲೆ ನಾನು ಹುಟ್ಟಿದ್ದು, ಯಾವುದು ನಿಮ್ಮ ನೆನಪಿನಲ್ಲಿಲ್ಲವೇ? ನೀನ್ ಏನ್ ಅನ್ಕೋಬಿಟ್ಟಿದ್ಯಾ? ಏನ್ ದೊಡ್ಡ ಲಾರ್ಡ್ ಪಕ್ರಂಡಿ ಇವನು. ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ನೀನು ವಯಸ್ಸಲ್ಲಿ ನಾನು ನೆಲ ಗುದ್ದು ಗಿಡ ನೆಡ್ತಾ ಇದ್ದೆ. ನೀನು ನಾನ್ ದುಡ್ಡೆಲ್ಲ ಧಾರಾಳವಾಗಿ ಖರ್ಚು ಮಾಡ್ಕೊಂಡು ನನ್ನ ಮನೆ ಹಾಳು ಮಾಡ್ತಾ ಇದ್ಯಾ. ನೀನ್ ಸರಿ ಇಲ್ಲ ಕಣ, ನಿಮ್ಮಮ್ಮ ಸರಿ ಇಲ್ಲ. ನೋಡು, ಇವತ್ತು 2ರಲ್ಲಿ ಒಂದು ಡಿಸೈಡ್ ಆಗ್ಲೇಬೇಕು. ಈ ಮನೇಲಿ ನಾನ್ ಇರ್ಬೇಕು, ಇಲ್ಲ ನೀನ್ ಇರ್ಬೇಕು. ಆಯ್ತು ಬಿಡು, ನಾನೇ ಇರ್ತೀನಿ. ಏನು ಇದು? ನಿಮ್ಮ ಅಪ್ಪ ಹೋಲಿ ಉನಿ ಕಾಮನ್ ಉರ್ದಂಗ ದಗ ಉರಿಯಾಕತ್ತಾನಲ್ಲ. ಹೆಂಗ ಬದುಕ್ತಿರು ಆ ಮನ್ಯಾಗ? ಆ ಬೆಂಕಿ ಆರ್ಸೋರ ಯಾರು? ಇದೆಯಲ್ಲ ಫೈರ್ ಇಂಜಿನ್. ಯಾರು? ನಮ್ಮಮ್ಮ. ಏನು ತಿಂದೆ ಇಲ್ವಲ್ಲೋ? ನೋಡು ಹೇಗ್ ಸ್ವರ್ಗ ಹೋಗಿದ್ಯಾ. ನೀನ್ ಹೀಗೆ ಸ್ವರ್ಗ ಹೋಗ್ತಾ ಇದ್ರೆ ನಾನೊಂದು ದೊಡ್ಡ ನೀರು ಕುಡಿಯೋದಿಲ್ಲ ನೋಡು. ಜಿಲೇಬಿ ತಿನ್ನು, ಮಂಡ್ಯ ಬೆಲ್ಲ ತಿನ್ನು, ಬೆಳಗಾಂ ಕುಂದ ತಿನ್ನು, ಮೈಸೂರ್ ಪಾಕ್ ತಿನ್ನು, ಗೋಕಾಕ್ ಕರ್ದನ್ ತಿನ್ನು, ಧಾರವಾಡ ಪೇಡ ತಿನ್ನು, ಕೊಡಗಿನ ಕಿತ್ಲೆ ತಿನ್ನು, ಗೋಡಂಬಿ ತಿನ್ನು, ದ್ರಾಕ್ಷಿ ತಿನ್ನು, ಬಾದಾಮಿ ತಿನ್ನು, ಪಪ್ಪಾಯಿ ತಿನ್ನು, ಆಪಲ್ ತಿನ್ನು, ಕಲ್ಲಂಗಡಿ ತಿನ್ನು. ಸಾಕ ಬೇ ಸಾಕ. ಏನು ಲೇದು ನಿನ್ನ ಸಂಸಾರ? ನಿಮ್ಮ ಅಪ್ಪ ನೋಡಿದ್ರ ಹಂಗ, ನಿಮ್ಮವ್ವ ನೋಡಿದ್ರ ಹಿಂಗ. ಕರೆ ಹೇಳ್ಬೇಕಂದ್ರ ದೋಸ್ತ, ಈ ಅಪ್ಪಂದ್ರ ಅಂದ್ರ ಒಂದು ನಮೂನಿ ರೌಡಿಗಳಿದ್ದಂಗ. ಸಿಟ್ಟು ಬಂದಾಗ ಕೈಯಾಗ ಮಚ್ಚ ಕೊಟ್ರ ಮರ್ಡರ.
ಏನ ಹೇಳಿ ತಾಯಂದ್ರ ಬೆಸ್ಟ್. ಅಲ್ಲೇ ಇರೋದು ಟ್ವಿಸ್ಟ್. ಲೇ ಅಶ್ವಿನಿ, ಯಾಕೆ ನನ್ನ ಕೈಲೇ ನನ್ನ ಮಗನ ಬಯಸ್ತೀಯ? ಅವನು ಬೈಬೇಕಾದ್ರೆ ನನ್ನ ಹೆತ್ಕರಳು ಹೆಂಗ್ ಚುರುಕ್ ಅನ್ನೋದು ಗೊತ್ತಾ? ರೀ, ನೀವು ಅವನಪ್ಪ. ಅವನೇನಾದ್ರೂ ತಪ್ಪು ಮಾಡಿದ್ರೆ ಅವನ್ನ ಸರಿ ದಾರಿಗೆ ತರೋದು ನಿಮ್ ಕೆಲ್ಸ. ಮಕ್ಳನ್ನ ಮುದ್ ಮಾಡಿ ತಿನ್ಸಿ ಉಣ್ಸಿ ಅವ್ರ ಏನೇ ತಪ್ಪು ಮಾಡಿದ್ರು ಪ್ರೀತಿ ಮಾಡೋಳ್ ಅಮ್ಮ. ನನ್ ಕೆಲ್ಸನ ನಾನ್ ಕರೆಕ್ಟ್ ಆಗಿ ಮಾಡ್ತಾ ಇದೀನಿ. ಮೊದ್ಲು ನೀವ್ ನಿಮ್ ಕೆಲ್ಸನ ಕರೆಕ್ಟ್ ಆಗಿ ಮಾಡಿ. ಒತ್ತಿ ಚಪಾತಿನ. ಏನಲೇ ಇದು, ನೀನು ಸಿನಿಮಾ ಕಲಾಕಾರ ಬೇಕಾಗಿಲ್ಲ, ನಿಮ್ಮ ಮನ್ಯಾಗ ಅದಾರ ನೋಡ ಅವ್ವ ಅಪ್ಪ. ಅಪ್ಪನಿಗೆ ಅಮ್ಮನ ಕಂಡ್ರೆ ಪ್ರೀತಿ, ಅಮ್ಮನಿಗೆ ಅಪ್ಪನ ಕಂಡ್ರೆ ಪ್ರೀತಿ, ಅವರಿಬ್ರಿಗೂ ನನ್ ಕಂಡ್ರೆ ಪ್ರೀತಿ. ಆದ್ರೆ ಅದನ್ನ ತೋರ್ಸೋದು ಈ ರೀತಿ. ಅಲ್ಲೇ ಈಗ ನೀನು ನಿಮ್ಮ ಅವ್ವ ಅಪ್ಪನಂಗ ಪ್ರೀತಿ ಮಾಡಿ ಮದುವೆ ಮಾಡ್ಕೋತೀವೋ ಇಲ್ಲ ಜೀವನ ಪೂರ್ತಿ ಹಿಂಗ್ ಹುಡುಗಿಯಾರ್ ಕೂಡ ಡ್ರಾಮಾ ಮಾಡ್ಕೊಂತ ಇರ್ತೀವೋ? ಲೇ ಚೋಟಾ ಭೀಮ, ಪ್ರೀತಿ ಅಂದ್ರೆ ಮೈಸೂರು ಸ್ಯಾಂಡ್ ಸೋಪೇನು ಬೇಕು ಅಂದಾಗ ಅಂಗಡಿಗೆ ಹೋಗಿ ತರೋದಕ್ಕೆ. ನನಗೂ ಈ ಡ್ರಾಮಾ ಮಾಡಿ ಮಾಡಿ ಸಾಕಾಗಿದೆ. ನನಗ್ ಬೇಕಾಗಿರೋದು ಪ್ಯೂರ್ ಪ್ರೀತಿ ಕೂಡ ಹುಡುಗಿ. ಅವಳೆಲ್ಲಿದ್ದಾಳೋ, ಹೇಗಿದ್ದಾಳೋ? ಲೇ ಭೀಮಾ, ನಾವು ಮಾಡಿ ತಪ್ಪಲ್ವೇನೋ? ಎಲ್ಲ ಹೋಗ್ತಾ ಇದ್ ಮುಂಚೆ ನಾವೇ ಗುದ್ಬಿಟ್ಟು ಅರ್ಧಕ್ಕೆ ಬಿಟ್ಟು ಬಂದ್ವಲ್ಲ. ನಾವಲ್ಲಿಂದ ಬಿಟ್ಟು ಬಂದಿದ್ದ ಚಲೋ ಆತು, ಇಲ್ಲಂದಿದ್ರೆ ನಮ್ಮೇನ ಬೀಳ್ತಿತ್ತು. ಲೇ ಆದ್ರೂ ನಾವು ಮಾಡಿ ತಪ್ಪಲ್ವೇನೋ? ಅವ್ನು ಹಂಗೆ ಬಿಟ್ಟು ಬಂದಿದ್ದು. ಇಲ್ಲ, ಅವ್ನ್ ಏನೂ ಆಗಿರುದಿಲ್ಲ. ಮುಂಜಾನೆ ಹೋಗಿ ಪತ್ತೆ ಹಚ್ಚಿ ನಾ ಏನಾಗೈತಿ ಅಂತ ಬಗೆಹರಿಸಿ ಬರ್ತೀನಿ. ಲೇ ಅವ್ನಿಗೆ ಏನಾಗಿರುತ್ತೋ ಏನೋ, ಏನ್ ಕತೆನೋ ಒಂದು ನಿನ್ಗೆ ಯಾಕೆ? ಏನೂ ಆಗಿರುದಿಲ್ಲ. ಈಗ ಪೊಲೀಸರು ಬರೋ ಟೈಮ್ ಆಕತಿ. ನೀ ಇಲ್ಲಿಂದ ಜಾಗ ಖಾಲಿ ಮಾಡು. ಲೇ ನನ್ ಮಾತು ಕೇಳ. ನೀ ಇಲ್ಲಿಂದ ಜಾಗ ಖಾಲಿ ಮಾಡು. ಲೇ ನನ್ ಮಾತು ಕೇಳ. ಬೇಡ ರಾಕೇಶ್, ಅವ್ನ್ ಯಾರು ಏನೋ ಅಂತ ಇಲ್ಲಿಂದ ಹೊಂಡು ಹೊಂಡು ಪ್ಲೀಸ್. ಹೋಗು ಹೋಗು. ಯಾರೋ ಬಿದ್ದ ಅಂತ ಕಾಣಿಸುತ್ತೋ. ಗುಡ್, ವೆರಿ ಗುಡ್. ಪ್ರಜ್ಞೆ ಬಂತು ನಿಮ್ಗೆ. ನಾನೆಲ್ಲಿದ್ದೀನಿ? ಸ್ವರ್ಗದಲ್ಲ? ಇಲ್ಲ, ನೀವಿರೋದು ಹಾಸ್ಪಿಟಲ್ ಅಲ್ಲಿ. ಹಾಸ್ಪಿಟಲ್ ಸ್ವರ್ಗ ತರ ಇರುತ್ತಾ? ನೋ, ಹಾಸ್ಪಿಟಲ್ ತರನೇ ಇರುತ್ತೆ. ರಮ್ ಸಿಗಲ್ವಾ? ವಾಟ್? ರಮ್ಮ? ಅದೇ ರಂಬೆ, ಊರ್ವಶಿ, ಮೇನಕೆ. ಇದಾರೆ. ಅವರೆಲ್ಲ ಬೇರೆ ಪೇಷಂಟ್ ಗಳಿಗೆ ಡ್ರೆಸ್ಸಿಂಗ್ ಮಾಡ್ತಾ ಇದಾರೆ, ಬರ್ತಾರೆ. ನೀವ್ಯಾರು? ನಾನು ಡಾಕ್ಟರ್ ಶ್ವೇತಾ. ಓ, ಸ್ವರ್ಗ ಅನ್ನೋ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಶ್ವೇತಾ ಅನ್ನೋ ನರ್ತಕಿನೂ ಇದಾರಾ? ಆದ್ರೂ ನೀವು ಅವರೆಲ್ಲರಿಗಿಂತ ಬ್ಯೂಟಿಫುಲ್ ಆಗಿದ್ದೀರಾ. ಅಯ್ಯೋ, ನಾನು
ಏನ್ ಹೇಳ್ತಾ ಇದೀನಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಒಂದ್ ನಿಮಿಷ ಇರಿ. ಈ ಹಾಸ್ಪಿಟಲ್ ಅಧಿಪತಿ ಇಂದ್ರ ಅಂದ್ರೆ ಡಾಕ್ಟರ್ ಸುಂದ್ರ ಅವ್ರನ್ನೇ ಕರಿತೀನಿ ರೀ. This guy is crazy. Are you mad? ಲೋ ಸುಪ್ನಾತಿ ಸುಂದ್ರ, ನೀನು ಈ ಡಾಕ್ಟರ್ ಆಗಿ ಆಸ್ಪತ್ರೆ ಕಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಕಡೆಗೂ ನನ್ನ ಮಗನ ಕೋಮಾದಿಂದ ಹೇಳೋ ಹಾಗೆ ಮಾಡ್ಬಿಟ್ಟಿಲ್ಲ. ನಿಂಗೆ ಹೇಳ್ ಕೊಡ್ಲು? ನನ್ನ ಆಸ್ತಿನೇ ನಿನಗೆ ಬರ್ಕೊಡೋಣ ಅಂದ್ರೆ ಈ ಆಸ್ಪತ್ರೆ ಕಟ್ಟಿ ಪೇಷಂಟ್ಗಳನ್ನೆಲ್ಲ ಬೇಜಾನ್ ಮುಂಡಾಯಿಸಿ ನನಗಿಂತ ಜಾಸ್ತಿ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ಯಾ. ಬಿಲ್ಡಪ್ ತಗೊಂಡಿದ್ ಸಾಕು, ಒಳಗಡೆ ಬಾ. ತುಕ್ಕಿದ್ರ ಲೋಹ, ನಿನ್ನಂತ ಫ್ರೆಂಡ್ಸ್ ಗಳು ಈ ತರ ಮಾತಾಡಿ ಮಾತಾಡಿ ನನ್ನ ಹಾಸ್ಪಿಟಲ್ಗೆ ದೃಷ್ಟಿ ಬಿದ್ಬಿಟ್ಟಿದೆ ಕಣೋ. ಒಬ್ಬ ಪೇಷಂಟು ಬರ್ತಾ ಇಲ್ಲ. ಸಿನಿಮಾ ಶೂಟಿಂಗ್ ಕೊಡ್ತಾ ಇದ್ದೀನಿ. ಮೊದಲೇ ನಾನು ಹಾರ್ಟ್ ಪೇಷಂಟು. ಇದೇ ತರ ಮುಂದುವರೆದ್ರೆ ನಾನೇ ಇಲ್ಲಿ ಪೇಷಂಟ್ ಆಗಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತ ಅಷ್ಟೇ. ಅಯ್ಯೋ ಬಿಡ್ತು ಅನ್ನಿ ರೀ. ಅವ್ರ ದುಡ್ಡು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ನನ್ ಮಗನ ಉಳಿಸ್ಕೊಟ್ಟಿಲ್ವಾ? ಅವ್ರಿಗೆ ಥ್ಯಾಂಕ್ಸ್ ಹೇಳೋದ್ ಬಿಟ್ಬಿಟ್ಟು ಅವ್ರನ್ನ ಆಡ್ಕೋತಾ ಇದ್ದೀರಾ? ಏಯ್ ಕುಬಾಲ್ ನನ್ನ ಮಗನೇ, ನಿಂಗೆ ಥ್ಯಾಂಕ್ಸ್ ಬರ ಹೇಳ್ಬೇಕನ? ಏನು ಬೇಡಪ್ಪ, ಆ ಥ್ಯಾಂಕ್ಸ್ ಎಲ್ಲ ನೀನೇ ಇಟ್ಕೋ. ನೀನ್ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ರೆ ನಿನ್ನ ಮಗನ್ನ ಕೋಮಾದಿಂದ ಎಬ್ಸಿದ್ಲಲ್ಲ ಆ ಡಾಕ್ಟರ್ ಶ್ವೇತಾ, ಅವಳಿಗೆ ಹೇಳು. ನೋಡು, ಪೇಷಂಟ್ಗಳು ಕಾಯ್ತಾ ಇದ್ದಾರೆ, ಹೋಗಿ ನೋಡ್ಬೇಕು. ನಿನ್ನ ಮಗ ಕೋಮಾದಲ್ಲಿ ಇದ್ದಾಗ ಏನೇನ್ ಮಾಡ್ತಿದ್ದ ಅಂತ ಅವನೇ ಕೇಳ್ತಿಳ್ಕೋ. ಅಡ್ಕಸ್ಬಿ ನನ್ನ ಮಗನೇ, ಕೋಮಾ ನನ್ನ ಮಗನೇ. ಮಾರ ನನ್ನ ಮಗನ್ ತಂದು. ನೀವ್ ಇಲ್ಲೇ ಇರಿ, ನಾನ್ ಮನೆಗೆ ಹೋಗಿ ಅಡ್ಗೆ ಮಾಡಿ ತಗೊಂಡ್ಬರ್ತೀನಿ. ಆಯ್ತು ತಗೊಳ್ಳಿ, ಮಗ ಇದ್ನಲ್ಲ, ನೀವಿನ್ನು ಮಲ್ಕೊಳ್ಳಿ. ಹೊಳ್ಳಿ. ಏನೋ ನನ್ನ ಮಗನೇ, ನಿನಗೆ ಎಚ್ಚರ ಆಗೋದಕ್ಕೆ ನಿಮ್ಮ ಅಪ್ಪ ಅಮ್ಮನ ಮುಖ ಸಾಕಾಗ್ತಿರ್ಲಿಲ್ವಾ? ಆ ಹುಡುಗಿ ಮುಖ ಬೇಕಿತ್ತ? ಏನ್ ಮಾಡೋದ್ ಬೆಂಕಿ, ವಯಸ್ಸಿಗೆ ಬಂದ್ಬಿಟ್ಟಿದ್ದೀನಲ್ಲ. ಹೆಂಗಿದಾಳ ಹುಡುಗಿ? ನಿನ್ ಸೊಸೆ ಪರ್ಫೆಕ್ಟ್ ಆಗಿದ್ದಾಳೆ. ಹಂಗಾರೆ ಫಿಕ್ಸಾ? ಹೋಗ್ ಬೆಂಕಿ, ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ನೋಡು. ಏನ್ರಿ ಬರೀತಿದ್ದೀರಾ? ಸಿನಿಮಾಗೆ ಕತೆ ಬರಿತಾ ಇದ್ದೀನಿ. ಹಾ, ಕಥೆನಾ? ಅದು ಸಿನಿಮಾಗೆ? ನಿಮ್ಮನ್ನ ನೋಡಿದ್ರೆ ಯಾವ ಆಂಗಲ್ ಇಂದಾನು ಸಿನಿಮಾ ಕತೆ ಬರೆಯೋರ್ ತರ ಕಾಣಲ್ವಲ್ಲ. ಹಲೋ ಡಾಕ್ಟರ್ ಶ್ವೇತಾ ಅವರೇ, ನಿಮ್ ಹಾಸ್ಪಿಟಲ್ ಹುಟ್ಟತಾನೆ ಮಗು ಡ್ಯಾನ್ಸ್ ಮಾಡ್ತೇನ್ರಿ? ಹುಟ್ತಾನೆ ಮಗು ಯಾವ್ದಾದ್ರು ಡಾನ್ಸ್ ಮಾಡುತ್ತಾ? ಹಾಗೇನೆ, ಹುಟ್ಟತಾನೆ ಯಾರು ಕತೆಗಾರರಾಗ್ಬಿಡಲ್ಲ. ಕೆಲವು ವ್ಯಕ್ತಿಗಳು, ಕೆಲವು ಘಟನೆಗಳು, ಕೆಲವು ಸಂದರ್ಭಗಳು ನಮಗೆ ಕತೆ ಬರೆಯೋ ಹಾಗೆ ಇನ್ಸ್ಪೈರ್ ಮಾಡುತ್ತೆ. ತಮ್ಗೆ ಯಾರು ಇನ್ಸ್ಪಿರೇಷನ್? ನಮ್ಮ ಅಪ್ಪ ಎಬ್ಸಿದ್ರು ಹೇಳಲಿಲ್ಲ, ನಮ್ಮ ಅಮ್ಮ ಎಬ್ಸಿದ್ರು ಹೇಳಲಿಲ್ಲ. 1 ಸೆಕೆಂಡ್ ಅಲ್ಲಿ ಬಂದು ಎಬ್ಬಿಸ್ಬಿಟ್ರಲ್ಲ. ನಿಮಗಿಂತ ಬೇಕಾ ಇನ್ಸ್ಪಿರೇಷನ್? ಸಾಕು, ಕೈ ಕೊಡಿ. ನಾನು ಬೇರೆಯವ್ರ ತರ ಕೈ ಬಿಡೋ ಹುಡುಗ ಅಲ್ಲ ರೀ. ನಾನ್ ಹೇಳಿದ್ದು ಪಲ್ಸ್ ಚೆಕ್ ಮಾಡ್ಬೇಕು, ಕೈ ಕೊಡಿ ಅಂತ. ಓ ಹಾಗ, ಸರಿ. ನನ್ನ ಕಿವಿ ಇನ್ನು ಕೋಮದಲ್ಲೇ ಇದಾವೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಡಾಕ್ಟರ್ ಶ್ವೇತಾ ಅವರೇ, ನನ್ನ ಲೈಫ್ಗೆ ಹೀರೋಯಿನ್ ಆಗ್ತೀರೇನ್ರಿ? ಏನು? ಐ ಮೀನ್ ಸಿನಿಮಾ ಇಸ್ ಮೈ ಲೈಫ್. ನಾನು ಸಿನಿಮಾಗೆ ಹೀರೋಯಿನ್ ಆಗ್ತೀರಾ ಅಂತ ಕೇಳ್ತಾ ಇದ್ದೀನಿ. ನನ್ನ ಅಪ್ಪ ಅಮ್ಮ ಒಪ್ಪಲ್ಲ. ಒಪ್ಪಿದ್ರೆ ಆಗ್ತೀರಾ? ಇಲ್ಲ ಅಂದ್ರೆ ಬಿಡ್ತೀರಾ? ನಮ್ಮ ಅಪ್ಪನಾಣೆಗೂ ಇಲ್ಲ. ಹೀರೋ ಯಾರು? ಹಾ, ಏನ್ರಿ ಹೀಗ್ ಕೇಳ್ತಾ ಇದೀರಾ? ಯಾಕೆ, ನಾವ್ ಹೀರೋ ತರ ಕಾಣಿಸ್ತಾ ಇಲ್ವಾ? ನೀವ್ ಸ್ವಲ್ಪ ಜಾಸ್ತಿ ಮಾತಾಡ್ತೀರಾ ಅಂತ ನಿಮ್ಗೆ ಅನ್ಸಲ್ವಾ? ಹೀರೋ ಅಲ್ವಾ, ಬಿಲ್ಡಪ್ ಜಾಸ್ತಿ. ನೀವು ಸ್ಮೈಲ್ ಮಾಡ್ತಾ ಇದೀರಾ ಅಂದ್ರೆ ನಮ್ ಸಿನಿಮಾ ಹೀರೋಯಿನ್ ಆಗೋದಕ್ಕೆ ರೆಡಿನಾ? ಹೌದು. ಏನ್ ನಿಮ್ ಸಿನಿಮಾ ಕತೆ? ಕ್ರೈಮ್ ಸ್ಟೋರಿ. ರೀ, ನಾನು ನೀವು ಇಬ್ರು ಇದೀವಿ ಅಂದ್ಮೇಲೆ ಕ್ರೈಮ್ ಸ್ಟೋರಿ ಮಾಡಕ್ಕಾಗತ್ತೇನ್ರಿ? ಲವ್ ಸ್ಟೋರಿನೇ. ಹೀರೋಯಿನ್ ಕ್ಯಾರೆಕ್ಟರ್ ಬೋಲ್ಡ್ ಅಂಡ್ ಬಿಂದಾಸ್, ಖುಷಿಯಾದ ಒಂದ್ಸಲ ಡಬಲ್ ಮೀನಿಂಗ್ ಡೈಲಾಗ್ ಹೊಡಿತಾಳೆ. ಅವಳು ಯಾಕ್ರಿ ಸುಮ್ನೆ ಡಬಲ್ ಮೀನಿಂಗ್ ಡೈಲಾಗ್ ಹೊಡಿತಾಳೆ? ಡಬಲ್ ಮೀನಿಂಗ್ ಡೈಲಾಗ್ ಹೊಡೆದ್ರೆ ಸಿನಿಮಾ ಓಡುತ್ತಂತೆ. ಹಾಗೆಲ್ಲ ಸುಮ್ನೆ ಡೈಲಾಗ್ ಹೊಡೆದ್ರೆ ಸಿನಿಮಾ ಓಡಲ್ಲ, ಮಲಗ್ಬಿಡುತ್ತೆ. ಮಲಗ್ಲಾರ್ದಂತ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಹೊಡಿರಿ. ಅಭಿಮಾನಿ ದೇವರುಗಳೆಲ್ಲ ಕೇಳ್ಬಿಟ್ಟು ಖುಷಿ ಆಗ್ಬಿಡ್ಲಿ. ಕೂಸೊಟ್ಟಕ್ ಮುಂಚೆನೆ ಕಂಬ್ಲಿ ಹೊಲಿತಾ ಇದೀರಲ್ಲ, ಮೊದ್ಲು ನೆಟ್ಟಿಗ್ ಸಿನಿಮಾ ಕತೆ ಮಾಡೋದ್ ಕಲೀರಿ. ಆಫ್ಟರ್ ಆಲ್ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಕೇಳಿದ್ರೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ? ರೀ, ನಮ್ ಸಿನಿಮಾಗೆ ಒಂದು ಒಳ್ಳೆ ಟೈಟ್ಲ್ ಕೊಡ್ರಿ. ನೀವ್ ಬರ್ತಾ ಇರೋ ಸ್ಪೀಡ್ ನೋಡಿದ್ರೆ ರೈಟರ್, ಆಕ್ಟರ್, ಡೈರೆಕ್ಟರ್, ಆಡಿಯನ್ಸ್ ಕೂಡ ನೀವೇ ಆಗ್ತೀರಾ ಅಂತ ಕಾಣಿಸುತ್ತೆ. ನೀವೇ ಟೈಟಲ್ ಇಟ್ಬಿಡಿ. ರೀ ಶ್ವೇತಾ ಡಾಕ್ಟ್ರೆ, ಟೈಟ್ಲ್ ಹೇಳಿದ ಹಂಗೆ ಹೋಗ್ಬಿಟ್ರಲ್ರಿ? ಅಯ್ಯೋ, ಏನಪ್ಪ ಟೈಟ್ಲ್ ಹಿಡಿದೀಗ? ಏನ್ರಿ ಟೈಟ್ಲ್ ಹಿಡಿದ್ ನಮ್ ಸಿನಿಮಾಗೆ?